ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇದು ಲಾಸ್ಟ್ ಕ್ಲಾಸಿಂದ ಆಗಿರ್ತಕ್ಕಂಥ ಕೆಮಿಸ್ಟ್ರಿ ಕ್ಲಾಸ್ ಕಂಟಿನ್ಯೂ ಕ್ಲಾಸಸ್. ಲಾಸ್ಟ್ ಟೈಮಲ್ಲಿ 10 to 15 ಮಿನಿಟ್ಸು ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಅದು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಈ ಕ್ಲಾಸನ್ನು ಈಗ ಕಂಟಿನ್ಯೂ ಮಾಡ್ತಾಯಿದೆ. ದಯವಿಟ್ಟು ಫಾಲೋಅಪ್ ಮಾಡಿ, ಹೇಗಿದೆ ನೋಡ್ಕೊಳ್ಳಿ, ಹೌ ದಟ್ ಒನ್ ಇಟ್ ಈಸ್. ಈಗ ನಾವು ಲಾಸ್ಟ್ ಟೈಮಲ್ಲಿ ನೋಡಿದಾಗ ಕ್ಲಾಸಿಫಿಕೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರೀನ್ಸ್ ನೋಡಿದ್ವಿ ನಾವಲ್ಲಿ. ಕ್ಲಾಸಿಫಿಕೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್ ನೋಡಿದಾಗ the types of the halogen atom and the nature of the halogen atom and the number of the halogen atoms ಅಂತೇಳಿ ಮಾಡಿದ್ವಿ. ಸೊ ಈಗ ಇಂದ ಕ್ಲೋರೋ, ದ ಟೈಪ್ಸ್ ಆಫ್ ಹ್ಯಾಲೋಜನ್ ಆಟಮ್ಸಲ್ಲಿ ಜಸ್ಟ್ ನೋಡ್ಕೋಬೋದಲ್ಲಿ ಕ್ಲೋರೋ ಆಲ್ಕೇನ್ಸ್, ದೆನ್ ಬ್ರೋಮೋ ಆಲ್ಕೇನ್ಸ್, ಐಡೋ ಆಲ್ಕೇನ್ಸ್, ದೆನ್ ಪ್ರೈಮರಿ ಹ್ಯಾಲೋ ಆಲ್ಕೇನ್ಸ್, ಸೆಕೆಂಡರಿ ಹ್ಯಾಲೋ ಆಲ್ಕೇನ್ಸ್, ಟರ್ಷರಿ ಹ್ಯಾಲೋ ಆಲ್ಕೇನ್ಸ್, and again the mono halogen alkanes and dihalo alkanes and trihalo alkanes. Then the very important one is there. Here it is, the classification of dihaloalkanes. These are the two important are there, geminal and vicinal. Geminal dihalides and vicinal dihalides. ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, geminal and vicinal halides. So come to that one, geminal, how that the geminal and vicinal is there. So go for this very clear picture about the geminal and vicinal. ಇದು ಎಕ್ಸಾಮ್ನಲ್ಲಿ ಡಿಫ್ರೆಂಟ್ ಟೈಪ್ಸಲ್ಲಿ ಕೇಳಿದ್ದಾರೆ ಕ್ವಶನ್ಸ್ ಕೂಡ ಹೌದು. ವಾಟ್ ಆರ್ ಜಮೈನಲ್ ಹ್ಯಾಲೈಡ್ಸ್, ವಾಟ್ ಆರ್ ವಿಸೈನಲ್ ಹ್ಯಾಲೈಡ್ಸ್ ಅಂತೆಲ್ಲ ಕೇಳಿರ್ತಾರೆ. ಜಸ್ಟ್ ನೋಡ್ಕೊಳ್ಳಿ ಹೇಗೆ ಬರ್ತಾ ಇದೆ ಅಂತ, ಹೌ ದಟ್ ದ ಡಿಫ್ರೆಂಟ್ ದ ಥಿಂಗ್ಸ್ ಆರ್ ದೇರ್. ಹಿಯರ್ಸ್ ಇನ್ ಅಬೌಟ್ ದ ವಾಟ್ ಆರ್ ವಿಸೈನಲ್ ಹ್ಯಾಲೈಡ್ಸ್ ಆ್ಯಂಡ್ ಜಮೈನಲ್ ಹ್ಯಾಲೈಡ್ಸ್. ಎರಡರಲ್ಲಿ ಯಾವ್ದು, ವಾಟ್ ಆರ್ ವಿಸೈನಲ್ ಹ್ಯಾಲೈಡ್ಸ್ ಆ್ಯಂಡ್ ವಾಟ್ ಆರ್ ಜಮೈನಲ್ ಹ್ಯಾಲೈಡ್ಸ್. ವಿಸೈನಲ್ ಹ್ಯಾಲೈಡ್ಸ್ ಮೀನ್ಸ್, ವಿಸೈನಲ್ ಡೈಹ್ಯಾಲೈಡ್ಸ್ ಮೀನ್ಸ್ dihalogen derivatives of two halogen. Di means two atoms with adjacent carbon atoms. ನೋಡಿ, adjacent carbon atoms ಅಲ್ಲಿ ಎರಡು ಏನಿರಬೇಕು, ಕ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗಿರಬೇಕು to the adjacent carbon atoms. The two halogen atoms attached to the adjacent carbon atoms, that's called vicinal dihalides. So the name of this vicinal halide is 1,2-dichloroethane. ಸೇಮ್ ಟೈಪಲ್ಲಿ ಇನ್ನೊಂದು ಎಲಿಮೆಂಟ್ ಇದೆ. ಸೊ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಡೌನ್ ಒನ್, ಜಸ್ಟ್ ಐ ಪುಟ್ ದ ಡಾಟ್ ಹಿಯರ್. ಇಲ್ಲಿ ಡಾಟ್ ಹಾಕಿದೆ ನೋಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಕಾರ್ಬನ್ ಆಟಮ್ ಏನಿದೆ, 3 ಕಾರ್ಬನ್ ಆಟಮ್ಸ್ ಇದೆ, 3 ಕಾರ್ಬನ್ ಆಟಮ್ಸ್. ಬಟ್ ಕ್ಲೋರಿನ್ ಆಟಮ್, ಹ್ಯಾಲೋಜನ್ ಆಟಮ್ಸ್ ನೋಡಿ, ಇಲ್ಲೊಂದು ಆಟಮ್ ಇದೆ, ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ವಿಸಿನಲ್ ಹ್ಯಾಲೈಡ್ಸ್. Dihalogen derivatives, 2 halogens will be attached to the adjacent carbon atom, then they are called vicinal dihalides. 1,2-dichloropropane. Same type examples ತಗೋಬೋದು, just about the how the types of the different dihalides are there. Then geminal dihalides, dihalogen derivatives with 2 halogen atoms, same atoms on the same carbon atom. Here is an adjacent carbon atom, ಇಲ್ಲಿ ಸೇಮ್ ಕಾರ್ಬನ್ ಆಟಮ್. ಕರೆಕ್ಟಾಗಿ ತಿಳ್ಕೊಬೇಕು, ಭಾಳ ಈಸಿಯಾಗಿರುತ್ತೆ. ಇಲ್ಲಿ ಸೇಮ್ ಇದರಲ್ಲಿ ನೋಡಿದಾಗ ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ಗೆ ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ ಆದರೆ ವಿಸೈನಲ್ ಹ್ಯಾಲೈಡ್ಸು, ಸೇಮ್ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆದರೆ ಎರಡು ಹ್ಯಾಲೋಜನ್ ಆಟಮ್ಸ್, 2 ಕ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗಿದೆ. ಸೊ ದಟ್ಸ್ ಕಾಲ್ಡ್ ಜಮೈನಲ್ ಡೈಹ್ಯಾಲೈಡ್ಸ್. ವೆರಿ ಕ್ಲಿಯರ್ ದಟ್ ಒನ್, ಜಮೈನಲ್ ಆ್ಯಂಡ್ ವಿಸೈನಲ್. ಇಲ್ಲಿ ಜಮೈನಲಲ್ಲಿ ನೋಡ್ಕೊಳ್ಳಿ, ಎಕ್ಸಾಂಪಲ್ ನೋಡ್ಕೊಳ್ಳಿ, ಹೇಗಿದೆ CH3 CH Cl2 1,1-dichloroethane. ಕ್ಲೋರಿನ್ ಆಟಮ್ ಎರಡು ಒಂದರಲ್ಲಿದೆ, ಅದಕ್ಕೋಸ್ಕರ 1,1-dichloroethane. ಸೇಮ್ ಟೈಪ್ 1,1-dichloroPropane, 3 ಕಾರ್ಬನ್ ಆಟಮ್ಸ್. ಸೊ ದಿಸ್ ಇಸ್ ಜಮೈನಲ್ ಆ್ಯಂಡ್ ವಿಸಿನಲ್ ಹ್ಯಾಲೈಡ್ಸ್. ಹೇಗೆ ನಮಗಲ್ಲಿ ಜಮೈನಲ್ ಮತ್ತು ವಿಸೈನಲ್ ಎರಡೂ ಬರುತ್ತೆ ಅಂತೇಳಿ. ಇದಾದ ನಂತರ ನೆಕ್ಸ್ಟು ವಿ ಹ್ಯಾವ್ ಟು ಗೋ ಫಾರ್ ನಾಮೆನ್ಕ್ಲೇಚರ್. ನಾಮೆನ್ಕ್ಲೇಚರ್ ಆಫ್ ಹ್ಯಾಲೋಜನ್ ಡೆರಿವೇಟಿವ್ಸ್. ನಾಮೆನ್ಕ್ಲೇಚರ್ ಮೀನ್ಸ್ ನೇಮಿಂಗ್ ಸಿಸ್ಟಮ್. ಆ ಕಾಂಪೌಂಡನ್ನು ಕೊಟ್ಟಾಗ ಹೇಗೆ ನೇಮ್ ಮಾಡಬೇಕಂತೇಳಿ ಇದರಲ್ಲಿ ಫಸ್ಟ್ ಇಯರ್ನಲ್ಲಿ ಪೂರ್ತಿ ರೂಲ್ಸ್ ಎಲ್ಲ ಇದೆ. ಅದನ್ನು ನೀವು ಇನ್ನೊಂದು ಸರಿ ಕ್ಲಿಯರ್ ಮಾಡ್ಕೊಳ್ಳಿ, ಇನ್ನೊಂದು ಸರಿ ನೋಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂತ ಹೇಳಿದರೆ. ಅದು ಗೊತ್ತಿದೆ ಅಂದರೆ ಇದನ್ನು ಎಕ್ಸಾಂಪಲ್ಸನ್ನು ಮಾಡ್ಕೊಂಡು ಹೋದರೆ ನಿಮಗೆ ಬರುತ್ತೆ. ಸೊ ಹಿಯರ್ಸ್ ಇನ್ ಅಬೌಟ್ ದಿ ನಾಮೆನ್ಕ್ಲೇಚರ್ ಆಫ್ ಹ್ಯಾಲೋಜನ್ ಡೆರಿವೇಟಿವ್ಸ್. ಫಸ್ಟ್ ಕಾಂಪೌಂಡ್ ನೋಡೋಣ. ಇಲ್ಲಿ CH3Cl, ಕಾರ್ಬನ್ ಆಟಮ್ ಒಂದೇ ಇದೆ, CH3 ಮಿಥೈಲ್ ಕ್ಲೋರೈಡ್. ಇದು ಬ್ರ್ಯಾಕೆಟಲ್ಲಿ ಹಾಕಿರೋದು ಕಾಮನ್ ನೇಮ್ ಆರ್ ಟ್ರೈವಲ್ ನೇಮ್ ಅಂತ ಕರಿತೀವಿ, ಕಾಮನ್ ನೇಮ್ ಅಂತ ಇಟ್ಕೊಳ್ಳಿ. ಇದು ಐಯುಪ್ಯಾಕ್ ನೇಮ್, ಕ್ಲೋರೋಮಿಥೇನ್. Chloromethane is the IUPAC name. So nomenclature means naming system. ಇಲ್ಲಿ IUPAC ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಅದರಲ್ಲಿ ನೇಮ್ ಅಂತ ಕೇಳ್ತಾರೆ ಕ್ಲೋರೋ. ಇದರಲ್ಲಿ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ನಮಗೆ ಬೇರೆ ಬೇರೆ ಚಾಪ್ಟ್ರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಕೊಡ್ಬೋದು. ಬೇಸಿಕ್ ಅಂತ ಕಲ್ತ್ಕೊಂಡೋಗಿ ಇಟ್ ಈಸ್ ಈಸಿ ಕ್ವಶನ್ಸ್ ಟು ಸ್ಕೋರ್ ಮಾರ್ಕ್ಸ್. ದೆನ್ ಎರಡನೇ ನೋಡಿ, C3H7C7
ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಬಿಟ್ರೆ ಸಿ ಕಾರ್ಬನ್ ಆಟಮ್ 3 CH3 CH2 CH2 Cl. So this is called 1-chloropropane. Chlorine atom is at the 1 carbon atom, that's called 1-chloropropane. ಸೇಮ್ ಟೈಪಲ್ಲಿ ಎರಡನೇದೇನಾಗಿದೆ, ಎರಡನೇ ಕ್ಲೋರಿನ್ಗೆ ಅಟ್ಯಾಚ್ ಆಗಿದೆ 2-chloropropane. ಕಾಮನ್ ನೇಮ್ ನೋಡಿ ಹೇಗಿದೆ, ಎರಡನೇ ಕ್ಲೋರಿನ್ ಅಟ್ಯಾಚ್ ಆದರೆ ಐಸೋಪ್ರೊಪೈಲ್ ಕ್ಲೋರೈಡ್, ಇದಕ್ಕೆ N-propyl chloride ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದಿ how that one, the nomenclature of that, the different one. So come to that one. See, observe the carbon atoms. ಎಷ್ಟಿದೆ ನೋಡಿ ಕಾರ್ಬನ್ ಆಟಮ್ 1 2 3 4 ಕಾರ್ಬನ್ ಆಟಮ್ಸ್. ಬ್ಯೂಟೇನ್ ಕ್ಲೋರಿನ್ ಆಟಮ್ ಒಂದಕ್ಕೆ ಅಟ್ಯಾಚ್ ಆಗಿದೆ, ಅದಕ್ಕೆ ಕಾಮನ್ ನೇಮ್ ತೊಗೊಂಡ್ರೆ N-butyl chloride. ಬಟ್ ಐಯುಪ್ಯಾಕ್ ನೇಮಲ್ಲಿ ನೋಡಿದಾಗ 1-chlorobutane. ಸೊ ದಿಸ್ ಇಸ್ ಅನದರ್ ಒನ್. ಅಗೈನ್ ದ ಸೇಮ್ ಒನ್ ಇಸ್ ದೇರ್. ಕ್ಲೋರಿನ್ ಆಟಮ್ಸ್, ಕಾರ್ಬನ್ ಆಟಮ್ಸ್ 4. ಕ್ಲೋರಿನ್ ಆಟಮ್ ಇಟ್ಸ್ ಅಟ್ಯಾಚಸ್ ಟು ದ ಕಾರ್ಬನ್ ಆಟಮ್. ಹೌ ದಟ್ ಒನ್ 2-chlorobutane. ಇಲ್ಲಿ ಥರ್ಡಲ್ಲಿ ಇದಿಲ್ಲ, ಐಯುಪ್ಯಾಕ್ ನೇಮಲ್ಲಿ ಅದಾಗ ಕ್ಲೋರಿನ್ ಆಟಮ್ ಯಾವುದರಲ್ಲಿ ನಿಯರೆಸ್ಟ್ ಪಾಸಿಬಲ್ ಡಿಸ್ಟೆನ್ಸ್ ಆಗುತ್ತೋ ಅದು ತೊಗೋಬೇಕು. ಸೊ 1 and 2 ಇಸ್ ಕರೆಕ್ಟ್. 2-chlorobutane. Common name is isobutyl chloride. The IUPAC name is 2-chlorobutane. So this is about how that IUPAC names, the nomenclature can. Nomenclature is nothing but the naming system. Biology ಬರುತ್ತೆ, ಇದರಲ್ಲೂ ಬರುತ್ತೆ. Second, you can go for different examples. ಆಯಾ ಚಾಪ್ಟ್ರಲ್ಲಿ ಯಾವುದಾದ್ರು ಎಕ್ಸಾಂಪಲ್ ಅಂತ ಬರೆದ್ರೆ ಗೊತ್ತಾಗುತ್ತೆ. So again the carbon atom, number of carbon atoms 1 2 3. Then here's the 4 is there, but isobutyl chloride. So this is chlorine is one time, the isobutyl chloride. This is common name 1-chloro 2-methyl. 1-chloro 2-methyl. Number of remaining carbon atoms propane. So 1-chloro 2-methyl propane. 4 ಇದೆಲ್ಲ ಬ್ಯೂಟೇನ್ ಅಂತ ಹಾಕ್ಬಿಡಿ, ಮಿಥೈಲ್ ಕ್ಲೋರೈಡ್ನ ಇಲ್ಲಿ ತೊಗೊಂಡಿದ್ದಾರೆ ಸೆಕೆಂಡ್ ಗ್ರೂಪಲ್ಲಿ. ಸೊ 2-methyl and propane. The second one is again the same, number of the carbon atoms is different and the position is the change. This is called, common name is tertiary butyl chloride. The same IUPAC name is 2-chloro 2-methyl propane. 2-chloro 2-methyl 2-chloro 2-methyl propane. Long ಅಲ್ಲಿ ನೋಡಿದೆ 2-chloro 2-methyl propane. Same type. Then we go for the another one 1 2 3 4 and then here's on 5. That's isopentyl chloride. Isopentyl chloride common name. So IUPAC number 1-chloro. Chlorine is atom of the 1 carbon atom and the 2 3 third methyl, that is on 1-chloro 3-methyl butane. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ, ಒಂದು ಸರಿ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಬರುತ್ತೆ. ಇದು IUPAC ನೇಮ್ ಬರೆಯೋದು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವೇ ಬರೀತೀರ. ದಟ್ಸ್ ಅಬೌಟ್ ದ ಅನದರ್ ಥಿಂಗ್ ಈಸ್ ದಟ್. ದೆನ್ ಗೋ ಫಾರ್ ದ ಅನದರ್ ಒನ್, ನಿಯೋಪೆಂಟೈಲ್. ನಿಯೋಪೆಂಟೈಲ್ನಲ್ಲಿ ನೋಡಿ ಎಲ್ಲ ಕಾರ್ಬನ್ ಆಟಮ್ ಸ್ಯಾಟಿಸ್ಫೈ ಆಗಿ ಮಿಥೈಲ್ ಗ್ರೂಪ್ ಇದೆ, ಬಟ್ ಅಡ್ಜಸೆಂಟ್ಗೆ ಕಾರ್ಬನ್ ಆಟಮ್ ಇದೆ. ಸೊ ದಿಸ್ ಇಸ್ ನಿಯೋಪೆಂಟೈಲ್ ಕ್ಲೋರೈಡ್. ದಟ್ ಇಸ್ ಇನ್ ದ IUPAC ನೇಮ್ ಈಸ್ 1-chloro 2,2-dimethyl propane. Then the next one is same carbon atom ನೋಡಿದಾಗ chlorine is at the center and then the ethyl group is at the another side and the methane is another. This is called tertiary pentyl chloride. So 2-chloro 2-methyl buta 1 2 3 4 buta, 2-chloro 2-methyl buta. So this is how that IUPAC names of the different. This comes under the nomenclature, how that the naming system will come. So the naming system ಆದ ತಕ್ಷಣ ನಮಗೆ we are going to that. The next one important thing is that how to learn the elements of the haloalkanes and the compounds of the haloalkanes in the different way. Not the elements, that's the compounds of the haloalkanes. How do we prepare? ಈಗ ನಾವು haloalkanes ಚಾಪ್ಟರ್ನ ತೊಗೊಂಡಾಗ ಹೇಗೆ ನಾವಲ್ಲಿ ಅವನ್ನ ಪ್ರಿಪೇರ್ ಮಾಡಬೇಕು. ಸೊ ಯಾವುದೇ ನೀವು ಆಲ್ಕೇನ್ಸ್ ತಗೊಳ್ಳಿ, ಆಲ್ಕೈನ್ಸ್ ಅರಿನ್ಸ್ ತೊಗೊಳ್ಳಿ, ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ತೊಗೊಳ್ಳಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತೊಗೊಂಡಾಗ ದರ್ ಇಸ್ ಅ ಮೆಥಡ್ ಟು ಲರ್ನ್. ಸೊ ಹಿಯರ್ ಇಸ್ ಅ ಮೆಥಡ್ ಟು ಲರ್ನ್. ಹೌ ದಟ್ ವಾಟ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಟು ಬಿ ಲರ್ನ್, steps to be followed here like this. What are the steps to be followed to learn any organic compounds? The first one is preparation. ಅದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದು ನೋಡ್ಕೋ. ಐದರ್ ಲ್ಯಾಬ್ ಪ್ರಿಪರೇಷನ್ ಆರ್ ಮೇ ಬಿ ದ ಜನರಲ್ ಪ್ರಿಪರೇಷನ್ ಆರ್ ಮೇ ಬಿ ದ ಲಾರ್ಜ್ ಸ್ಕೇಲ್, ಅದ್ರಲ್ಲಿ ನೋಡ್ಬೋದು. ಬಟ್ ನಮ್ಗೆ ಯಾವ್ದು ಇಂಪಾರ್ಟೆನ್ಸ್ ಇರ್ತೋ ಅದು ಮಾತ್ರ ನೋಡ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ದ ಪ್ರಿಪ್ರೇಷನ್ ಮೆಥಡ್ ಇಸ್ ದೇರ್. ದೆನ್ ಆಫ್ಟರ್ ದಿಸ್ ಒನ್ ಪ್ರಾಪರ್ಟೀಸ್ನಲ್ಲಿ ದ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಟ್ ಒನ್. ಈಗ ನಾವು ಯಾವ್ದು ನೋಡ್ತಾ ಇದ್ದೀವಿ, ಹ್ಯಾಲೋ ಆಲ್ಕೇನ್ಸ್. ಸೊ ಇದು ಕಂಪ್ಲೀಟ್ ಆಗೋವರೆಗೂ ಹ್ಯಾಲೋ ಆಲ್ಕೇನ್ಸಲ್ಲೇ ಇರಬೇಕು. ಸೊ ಯು ಡಿಡ್ ನಾಟ್ ಥಿಂಕ್ ಅಬೌಟ್ ಎನಿ ಅದರ್ ಥಿಂಗ್ಸ್. ಇದಾದಮೇಲೆ ಬೇರೆ ಕಾಂಪೌಂಡ್ಸ್ ಹೋಗಬೇಕು. ಸೊ ಹ್ಯಾಲೋ ಆಲ್ಕೇನ್ಸ್ ಪ್ರಿಪ್ರೇಷನ್ಸ್ ಫಸ್ಟ್ ಮಾಡಬೇಕು. ಅಗೈನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಕೆಮಿಕಲ್ ಪ್ರಾಪರ್ಟೀಸ್, ದೀಸ್ ಆರ್ ಕಮ್ಸ್ ಅಂಡರ್ ದ ಪ್ರಾಪರ್ಟೀಸ್. ದೆನ್ ಯೂಸಸ್. ವಾಟ್ ಆರ್ ದ ಯೂಸಸ್? ಈ ಯೂಸಸ್ ನಮಗೆ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಬರುತ್ತೆ. ವಿ ಶುಡ್ ಸಿ ದಟ್ ಒನ್ ದ ಯೂಸಸ್ ಆರ್ ಕಮ್ಸ್ ಅಂಡರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಓನ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ಸ್. ಯೂಸಸಲ್ಲಿ ನಾವು ಯಾವ ಎಕ್ಸಾಂಪಲ್ಸ್ ತೊಗೊಳ್ತೀವಿ. Next, classification nomenclature we are learning early, or maybe you may learn at last also, but we are ready to learn these things.
nomenclature and classifications we already learn. So just remember ಇದನ್ನು ಈ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಯು ಶುಡ್ ಫಾಲೋ ದೀಸ್ ಸ್ಟೆಪ್ಸ್. ಐ ಥಿಂಕ್ ಯು ಆರ್ ಫಾಲೋಯಿಂಗ್ ದಟ್ ಒನ್. ನೀವು ಯಾವುದಾದ್ರು ಕಲಿತಿರೋ ನೀಟಾಗಿ ಕಲ್ತ್ಕೊಂಡು ಹೋಗ್ಬೇಕು. ಸೊ ಇಟ್ಸ್ ವೆರಿ ಕ್ಲಿಯರ್ ಒನ್ ಆ್ಯಂಡ್ ಯು ಕ್ಯಾನ್ ನೋಟ್ ದ ಪಾಯಿಂಟ್. ಮೆನಿ ಟೈಮ್ಸ್ ಐ ಟೋಲ್ಡ್ ಯು ಟು ಮೇಕ್ ದ ಪಾಯಿಂಟ್ ಯುವರ್ ಸೆಲ್ಸ್. ನೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ our learning compound is haloalkanes. ಹ್ಯಾಲೋ ಆಲ್ಕೇನ್ಸ್ ನಾವು ಕಲಿತಾ ಇದ್ವಿ. ಇಲ್ಲಿ ಕಲಿತಾ ಇರ್ಬೇಕಾದ್ರೆ ಅದಕ್ಕೆ ಕಲಿಯೋದಕ್ಕೆ ಶ್ರದ್ಧೆ ಇರಬೇಕಂತ ನಾನು ಭಾಳಷ್ಟು ಸರಿ ಹೇಳಿದ್ದೀನಿ. ಆಮೇಲೆ ಕಲಿಬೇಕಾದ್ರೆ ಅದರಲ್ಲಿ ಏನು ಹೇಳ್ಕೊಡ್ತಾರೆ ಹೊಸದಿದೆ ಅಂತ ಗೊತ್ತಾಗಬೇಕು. ಇಟ್ ಡೋಂಟ್ ಗೋ ಫಾರ್ ದಟ್ ವರ್ಕ್ ಎನಿ ಅನದರ್ ಮೆಥಡ್ಸ್ ಆರ್ ನಾಟ್ ವಿಲ್ಲಿಂಗ್ ಇನ್ ದ ಸಬ್ಜೆಕ್ಟ್ ಆರ್ ನಾಟ್ ವಿಲ್ಲಿಂಗ್ ಟುವರ್ಡ್ಸ್ ಎನಿ ಅದರ್ ದ ಸಬ್ಜೆಕ್ಟ್ಸ್. ಇಟ್ ಡಿಸ್ಟ್ರಾಯ್ ಯು. ಇಟ್ ಟರ್ನ್ಸ್ ಇಂಟ್ರೆಸ್ಟ್ ಆಫ್ ಯು. ಸೊ ಜಸ್ಟ್ ಕರೆಕ್ಟಾಗಿ ನೋಡ್ಕೋಬೇಕು. ಅಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ನಾವು ಕೆಮಿಸ್ಟ್ರಿನ ಹೇಳ್ತಾ ಇರ್ತೀವಿ, ಅಲ್ಲಿ ಮಧ್ಯದಲ್ಲಿ ಬೇರೆ ಹೇಳ್ತಾ ಇರ್ತೀನಿ. ಹೇಗೆಂದರೆ ಅಲ್ಲಿ ನಿಮಗೆ ಅಲ್ಲಿ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಬೇಕಲ್ಲಿ. ಇದನ್ನು ಪ್ರಿಪ್ರೇಷನ್ನು, ಪ್ರಾಪರ್ಟೀಸು, ಯೂಸಸ್ಸು, ಎಕ್ಸಾಂಪಲ್ಸ್ ಇದನ್ನು ನೋಡಿದಾಗ ಎರಡೂ ಒಂದು ಬರುತ್ತೆ. ಎರಡರಲ್ಲಿ ನೋಡಿದಾಗ ನಾವೀಗ ಎಲ್ಲ ಪ್ರಾಪರ್ಟೀಸಲ್ಲಿ ಪ್ರಿಪ್ರೇಷನ್ಸಲ್ಲಿ ಹೋಗೋಣ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಫಾರ್ ಪ್ರಿಪ್ರೇಷನ್ಸ್. ದೆನ್ ಇಲ್ಲೇ ನಮಗೆ ಪ್ರಿಪ್ರೇಷನ್ಸ್ ಅಂತ ಹೇಳ್ತೀವಿ. ಪ್ರಿಪ್ರೇಷನ್ಸ್, ಹೌ ಡು ಯು ಪ್ರಿಪೇರ್ ದ ಹ್ಯಾಲೋಆಲ್ಕೇನ್ಸ್? ಹೌ ಡು ಯು ಪ್ರಿಪೇರ್ ಹ್ಯಾಲೋಆಲ್ಕೇನ್ಸ್? ವೆರಿ ಕ್ಲಿಯರ್ಲಿ. Haloalkanes are prepared from alkanes. First method is from alkanes. Haloalkanes from alkanes. Alkanes ಅಂತ ನಾವು ಅಲ್ಲಿ ಮೊದಲೇ ಹೇಳಿದೆ ನಿಮಗೆ. These are the hydrocarbons which are having that one, the carbon atoms or alkyne group, and then one H is a C2H6, C2H6, C2H5 plus H, C2H6. Then haloalkanes from alkanes. When halogens, general reaction ಇದೆ ನೋಡಿ. When alkanes are treated with halogens in presence of sunlight. These are the alkanes. ಇವು ಆಲ್ಕೇನ್ಸ್ ಗೊತ್ತಿಟ್ಕೋಬೇಕಿಲ್ಲಿ. ಆಲ್ಕೇನ್ಸ್ ಬರ್ಕೋಬೇಕು, ಪಾಯಿಂಟ್ಸ್ ಅಂತ ಗೊತ್ತಾಗಲಿದೆ. ಆಲ್ಕೇನ್ಸ್ ಎಕ್ಸ್ ಅಂದರೆ ಹ್ಯಾಲೋಜನ್ಸ್. ವೆನ್ ಆಲ್ಕೇನ್ಸ್ ಆರ್ ಟ್ರೀಟೆಡ್ ವಿತ್ ಹ್ಯಾಲೋಜನ್ಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದೇ ಒಬ್ಟೈನ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಹ್ಯಾಲೋ ಆಲ್ಕೇನ್ಸ್. ಆ್ಯಂಡ್ ದ ಅನದರ್ ಒನ್ ಇಸ್ ಹೈಡ್ರೋ ಹ್ಯಾಲೈಡ್ಸ್. ಇದು ಜನರಲ್ ಈಕ್ವೇಷನ್. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಲೋರಿನೇಷನ್ ಆಫ್ ಮೀಥೇನ್. ಮೀಥೇನ್ ಕ್ಲೋರಿನೇಷನ್, ದಿಸ್ ಇಸ್ ವೆರಿ ರಿಪೀಟಿಂಗ್ ಕ್ವಶನ್ ಆ್ಯಂಡ್ ದೆನ್ ದ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ನೋಡಿ ಅದು ಹೇಗೆ ಕ್ಲೋರಿನಲ್ಲಿ ಅಟ್ಯಾಚ್ ಮಾಡ್ತಾ ಇದೆ, ಕ್ಲೋರಿನನ್ನೇ ಹೇಗೆ ಅಟ್ಯಾಚ್ ಮಾಡ್ತಾ ಇದೆ ನೋಡಿ. ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಅಟ್ಯಾಚ್. ಸೊ ಮೀಥೇನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೈಸ್ ಟು methyl chloride in presence of sunlight, minus HCl I put here. So methane becomes methyl chloride, is an alkyl halide. Again methyl chloride, the same methyl chloride what you obtained in this one, that's continue. Again it is treated with chlorine, it forms dichloromethane. Here's an methyl chloride, here's a dichloromethane. Same dichloromethane is treated with chlorine in presence of sunlight, it forms trichloromethane. With the same type of continuous chain reaction, methyl chloride, trichloromethane plus chlorine, it forms carbon tetrachloride. This is chlorination of methane. Hege chlorination of methane barta ide. Then again another reaction is a continuous reaction. Idan onde reactions helbodu. So methane becomes methyl chloride becomes dichloromethane becomes trichloromethane becomes carbon tetrachloride. So these are about the how do we prepare haloalkanes from alkanes. Very clear. Same type al nodaga how do you prepare that another methods. By another methods also we can prepare. So here is another method. Iodination. After chlorination, iodination. A chlorination reactions alli, chain reactions alli, this is very important. Go for the chlorination of methane. ನಿಮ್ಮ ಎಕ್ಸಾಮ್ ಕ್ವಶನ್ಸನ್ನು ನೋಡಿ, ಕ್ಲೋರಿನೇಷನ್ ಆಫ್ ಮೀಥೇನ್ ರಿಪೀಟೆಡ್ ಆಗಿದೆ ಕ್ವಶನ್ಸಲ್ಲಿ. ಯು ಟು ಪ್ರಾಕ್ಟೀಸ್ ಇಟ್ ಆಲ್. Again iodination of, so again methane we have taken, methane is treated with iodine, it forms methyl iodide, iodomethane, so and hydrogen iodide. So from this way also we can prepare
alkyl halides. ನಮ್ಮ ಮೈಂಡಲ್ಲಿ ಇರಬೇಕು, ವಿ ಆರ್ ಲರ್ನಿಂಗ್ alkyl halides. Alkyl halides are alkenes. So the second method is very important. Haloalkanes by halogen exchange method. ಆ ನೇಮ್ ನೋಡಿ ಹೇಗುತ್ತೆ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಹ್ಯಾಲೋಜನ್ ಎಕ್ಸ್ಚೇಂಜ್ ಮಾಡುತ್ತೆ. ಹಾಗಾದರೆ ಮೊದಲಲ್ಲಿ ಒಂದು ಹ್ಯಾಲೋ ಆಲ್ಕೇನ್ಸ್ ಇರುತ್ತೆ, ಆ ಹ್ಯಾಲೋ ಆಲ್ಕೇನ್ಸಲ್ಲಿ ಇನ್ನೊಂದು ಹ್ಯಾಲೋಜನ್ ಇರುತ್ತೆ, ಇನ್ನೊಂದು ಕಾಂಪೌಂಡಲ್ಲಿ. ಆ ಕಾಂಪೌಂಡ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ದಿಸ್ ಮೆಥಡ್ ಇಸ್ ಕಾಲ್ಡ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. Halogen exchange method. How do you get halogen exchange method? Again, we are taking methyl chloride. Methyl chloride is treated with mercurous fluoride, difluoride, HgF2. It forms methyl fluoride. Again, HgCl2 comes out. This reaction is called Schwarz reaction. Very important reaction. 2 more questions. What the reaction? Name the reaction ಅಂತ ಕೇಳ್ಬೋದು. Write the Schwarz reaction ಅಂತ ಕೇಳ್ಬೋದು. ಎರಡು ಕರೆಕ್ಟ್ ನೋಡ್ಕೋಬೇಕು. Write the Schwarz reaction or the how do we get the what fluoride halides, fluorohalides. Fluorohalides ಬಂದ ತಕ್ಷಣ ನಮ್ಗೆ ಏನಲ್ಲಿ Schwarz reactions. Alkyl halides are treated with mercurous halides, mercurous fluoride. It forms methyl fluoride. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೆಫ್ ಬಂದಿದೆ ಯಾವ ರಿಯಾಕ್ಷನ್ ಅಂದರೆ Schwarz reaction. 1 more question sir. So again bromide is there. So ethyl bromide we have taken, carbon 2 ಇದೆ, ethyl bromide plus silver fluoride, it gives rise to ethyl bromide, ethyl fluoride. Again AgBr will comes out. Then this reaction is Schwarz reaction. And what is Schwarz reaction ಅಂದರೆ ಮೈಂಡಲ್ಲಿ ಇಟ್ಕೋಬೇಕಂದ್ರೆ alkyl chlorides or alkyl bromides with metallic fluorides. This is very important. ಕ್ಲೋರೈಡ್ ಆದ್ರೂ ತೊಗೊಳ್ಳಿ, ಬ್ರೋಮೈಡ್ ಆದ್ರೂ ತೊಗೊಳ್ಳಿ, alkyl chloride or alkyl bromides, ಅದು ಟೋಟಲ್ ಹ್ಯಾಲೋ ಆಲ್ಕೇನ್ಸ್ ಇರ್ಬೋದು ಅಥವಾ alkyl halides. Alkyl halides with metallic fluorides, it forms fluoride compounds. That reactions, the fluoride halides, that's called as Schwarz reaction. So this is about the one of the important reactions of that halogen exchange method. How do you prepare haloalkanes by halogen exchange method? Then one more reaction is there. Just to go for the reaction, how that one the reaction is there. One more reaction. Haloalkanes from halogen exchange method. This is another one. Finkelstein reaction. Finkelstein reactions. Alkyl chlorides or alkyl bromides treated with sodium iodide. Sodium iodide ಜೊತೆ ಟ್ರೀಟ್ ಮಾಡಿದ್ರೆ Finkelstein reaction. ಸಿಲ್ವರ್ ಫ್ಲೋರೈಡ್ ಜೊತೆ ಟ್ರೀಟ್ ಮಾಡಿದ್ರೆ Schwarz reactions. Only the 2 reactions are very important. ಕರೆಕ್ಟಾಗಿ ನೋಡ್ಕೋಬೇಕು. Dear students, I think you are following nicely. So this ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಒಳ್ಳೆಯದು. So many viewers are observing and then commenting on that one, and then they are also feeling very happy with this one. RX halide, again sodium iodide, again I and X is changed here, Ri. Alkyl iodide, alkyl iodide ಬಂತ ಕಾಂಪೌಂಡ್ ಬಂದರೆ Finkelstein reaction. So this is about NaX is the compound. ಈ ಕಾಂಪೌಂಡ್ಸ್ ಅಲ್ಲಿ ಬರ್ಕೋಬೋದು. ಆಲ್ಕೈಲ್ iodide plus sodium iodide gives rise to alkyl iodide. ಅದಕ್ಕೊಂದು ಎಕ್ಸಾಂಪಲ್ ತೊಗೊಂಡ್ವಿ, methyl bromide plus sodium iodide gives rise to methyl iodide in presence of acetone. Acetone and ಬರೆದಿರಬೇಕು. Then again similarly we can take ethyl bromide and sodium iodide, it form in presence of acetone, it forms what? Ethyl iodide and sodium bromide. So this is about the 2 reactions. I think you are clear about the Finkelstein reaction and Schwarz reactions. In Finkelstein reaction, iodide compound, Schwarz reactions, fluoride compound. Again, the another thing is there, you have to go for that. And just to follow that one. The chemical properties. So these are the, how do we prepare that haloalkanes in the different way. And from alcohols also we are getting, that is also coming. So this is about that. The another one is there. How that one, the reaction Finkelstein, we learnt in the last one. So the next one is the properties of, as we studied about the physical properties and chemical properties, just we are going to study about the different properties of thing. So this is the 20 minutes video has been completing. So take the break of this one, and after that one we are going to continue
the another preparation methods and the classification, the properties of that one, physical properties and chemical properties. Yes, take care and take the gap and then ready with thorough with the other good knowledge.